ಡೀಪ್ ಫ್ರೈ ಕೂಡ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನಿಮಗೆ ಇದು ಫಿಶ್ ಕಬಾಬ್ಗಳು ಕಾಣೋದಿಲ್ಲ. ಕಿಚನ್ನಿಗೆ ಸ್ವಾಗತ. ಇವತ್ತು ನಾನು ಫಿಶ್ ಕಬಾಬನ್ನು ಹೇಳ್ಕೊಡ್ತೇನೆ. ಫಿಶ್ ಫ್ರೈ ಇದೆ, ಸುರಮೈ ಫ್ರೈ. ಇದನ್ನು ನಾನು ಹೇಗೆ ಕಬಾಬ್ ಮಾಡೋದು ಅಂತ ತೋರಿಸ್ತೇನೆ. ಮಾಡ್ಕೊಳ್ಬೇಕು. ಹೀಗೆ ಎಲ್ಲ ನಿಮ್ಗೆ ಕಾಣಿಸ್ತೇನೆ. ನಂತರ ಮುಳ್ಳೆಲ್ಲ ತಕ್ಕೊಂಡಿದ್ದೇನೆ. ಈಗ ಸೈಡ್ ಇದೆಯಲ್ಲ, ಇದನ್ನು ತಗೊಳ್ಬೇಕು ಮತ್ತು ಸಣ್ಣ ಚೂರಾಗಿ ಮಾಡ್ಕೊಳ್ಬೇಕು. ಅದ ನಂತರ ಕಾಣಿಸ್ತೇನೆ. ಫ್ರೈ ಫಿಶ್ ಇದೆ. ಇದ್ರ ನಾನು ಸ್ವಲ್ಪ ಹೀಗೆ ಖಿಮಾ ಟೈಪ್ ಮಾಡ್ಕೊಳ್ತೇನೆ. ಚೆನ್ನಾಗಿ ರವೆ ಇದ್ದರೆ ಏನೂ ಇಲ್ಲ. ಓಕೆ, ಉಪ್ಪು ಹಾಕ್ಕೊಳ್ತೇನೆ. ಅಂದರೆ ಆಲ್ರೆಡಿ ಮೊದಲೇ ಹಾಕಿದ್ದೇನೆ. ಇದಕ್ಕೆ ಹಾಕ್ಕೊಳ್ತೇನೆ ಧನಿಯಾ ಪೌಡ್ರನ್ನು ಹಾಕ್ಕೊಳ್ತೇನೆ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೇನೆ. ಮಿಕ್ಸ್ ಮಾಡಿ ಮತ್ತು ಪೆಟಿಸ್ ಆಕಾರದಲ್ಲಿ ಇದನ್ನು ಮಾಡ್ಕೊಳ್ಬೇಕು. ನೋಡಿ, ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೇನೆ. ಇದರಲ್ಲಿ ಇದನ್ನು ಹಚ್ಚಿ ಡೀಪ್ ಫ್ರೈ ಮಾಡೋದು. ಕೂಡ ತಗೊಳ್ಬೋದು. ಡಿಪ್ ಮಾಡಿ ಒಂದೊಂದಾಗಿ ಈ ಸೈಡಿಗೆ ಇಡ್ತೇನೆ. ಆಗಿದೆ. ಈಗ ಡೀಪ್ ಫ್ರೈ ಮಾಡಿ ನಿಮ್ಗೆ ಕಾಣಿಸ್ತೇನೆ. ಇದು ನಿಮಗೆ ಫಿಶ್ ಕಬಾಬ್ ಹಾಗೆ ಕಾಣೋದೇ ಇಲ್ಲ. ನೋಡಿ, ಮಾಡಿದ ಮೇಲೆ ನಿಮ್ಗೆ ಕಾಣಿಸ್ತೇನೆ. ಡೀಪ್ ಫ್ರೈ ಕೂಡ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನಿಮಗೆ ಇದು ಫಿಶ್ ಕಬಾಬ್ಗಳು ಕಾಣೋದಿಲ್ಲ. ಮಾಡಿ ನೋಡಿ, ಅಭಿಪ್ರಾಯ ತಿಳಿಸಿ. ಇಷ್ಟು ಹೊತ್ತು ನನ್ನ ಒಂದು ರೆಸಿಪಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇಷ್ಟ ಇಲ್ಲ ಅವರು ಉಳ್ಳಾಗಡ್ಡೆ ಜೊತೆ ತಿನ್ನಿ. ರಾ ಫಿಶ್ ಕಬಾಬನ್ನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನಾಳೆ ಅಪ್ಲೋಡ್ ಮಾಡ್ತೇನೆ ಚಾನಲಲ್ಲಿ. ರೆಸಿಪಿ ಮಾಡಿ ತಿನ್ನಿ, ಖುಷಿಯಾಗಿರಿ ಹೇಳ್ತಾ ಇವತ್ತು ನಾನು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.